ಹಲೋ ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಪವಿತ್ರ. ವೆಲ್ಕಮ್ ಟು ಪವಿತ್ರ ಪ್ಯಾರಡೈಸ್. ನಾನಿವತ್ತು 2 ವರ್ಕ್ ಫ್ರಮ್ ಹೋಮ್ ತೊಗೊಂಬಂದೀನಿ. ಒಂದು ಬಂದ್ಬಿಟ್ಟು 1 ಅವರ್ಗೆ ಎಷ್ಟು ಕೊಡ್ತೀರ ಅಂತ ಹೇಳಿ ತೊಗೊಂಬಂದೀನಿ. ಇನ್ನೊಂದು ಬಂದ್ಬಿಟ್ಟು ವುಮೆನ್ಸ್ಗೆ 2 ಅವರ್ಸ್ ಮಾತ್ರ ಡೈಲಿ ಕೆಲಸ ಮಾಡಿದ್ರೆ ಸಾಕು. ಫಸ್ಟ್ ಒನ್ ನೋಡೋಣ ಬನ್ನಿ. ನಾವು UKG ರೆಡಿ ಸಪೋರ್ಟ್ ಕನ್ಸಲ್ಟೆಂಟ್ ಇಂದ ತೊಗೊಂಬಂದೀನಿ. ಇವ್ರು ನಾವಾಯಿಂದ ಕಳಿಸಿದರೆ ರಿಮೋಟ್ ವರ್ಕು ₹1661 ₹1662 ಆನ್ ಅವರ್. 1 ಅವರ್ಗೆ ಅವ್ರಿಗೆ ಇಷ್ಟು ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಸ್ಕಿಲ್ಸ್ ಬಂದ್ಬಿಟ್ಟು ಇವರು ಕ್ರೋನೋಸ್ ಅಂತ ಹೇಳಿದರೆ ಟೆಕ್ನಿಕಲ್ ಸಪೋರ್ಟ್ ಆಗಿರ್ಬೋದು, ಪೇರೋಲ್ ಆಗಿರ್ಬೋದು, ಹ್ಯೂಮನ್ ರಿಸೋರ್ಸ್ ಆಗಿರ್ಬೋದು, ಟೆಕ್ನಿಕಲ್ ಸಪೋರ್ಟ್ ಅಂತಲೇ ಕೇಳ್ತಾರೆ. ಎಕ್ಸ್ಪೀರಿಯನ್ಸ್ ಇದೆಯಾ ಟೆಕ್ನಿಕಲ್ ಸಪೋರ್ಟ್ ಅಂತ. ಕ್ರೋನೋಸ್ ಅಂತ ಹೇಳಿದ್ರೆ ಇವ್ರು ಹೇಳೋ ಪ್ರಕಾರ ತಮ್ಮ ಜನರು ವೇತನದಾರರ ಪಟ್ಟಿ, ಪ್ರತಿಭೆ ಮತ್ತು ಸಮಯವನ್ನು ಒಂದೇ ಏಕೀಕೃತ ವೇದಿಕೆಯಲ್ಲಿ ನಿರ್ವಹಿಸುತ್ತದೆ. ಅಂದರೆ ಒಂದೇ ಕಡೆ ಇವರು ಜಾಬ್ ಈ ಥರ ಮಾಡಿರೋದನ್ನ ಕ್ರೋನೋಸ್ ಅಂತ ಕರೀತಾರೆ. 10th ಪಾಸ್ ಆಗಿದ್ರೆ ಸಾಕು ಅಂತ ಹೇಳ್ತಾರೆ. ಇವರು 10ನೇ ಕ್ಲಾಸ್ ಪಾಸ್ ಆಗಿದ್ರೆ ಸಾಕು ಅಂತಲೇ ಹೇಳ್ತಾರೆ. ಡೇ ಶಿಫ್ಟು ಮಂಡೇ ಟು ಫ್ರೈಡೇ ಅಂತ ಹೇಳಿದರೆ, ರಿಮೋಟ್ ವರ್ಕು, ಪರ್ಮನೆಂಟು, ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡೋಣ ಅಂತಲೇ ಅವರು ಹೇಳ್ತಾ ಇದ್ದಾರೆ. ಸೊ ನಾ ಹೇಳಿದ ಥರ ಈ ಕ್ರೋನೋಸ್, UKG ರೆಡಿ, HR, ಆಮೇಲೆ ಟ್ಯಾಲೆಂಟ್ ಮ್ಯಾನೇಜ್ಮೆಂಟು ಇದೆಲ್ಲ ಕಲ್ತಿದ್ರೆ ಸಾಕು. 3 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತ ಹೇಳ್ತಾರೆ. ಅವರು ಸೆಕೆಂಡ್ ಇಯರ್ ಆಗಿದ್ರೂ ಪರವಾಗಿಲ್ಲ, 10th ಆಗಿದ್ರೂ ಪರವಾಗಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಕ್ರೋನೋಸಲ್ಲಿ ನಿಮಗೆ 6 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರಬೇಕು, ಪೇರೋಲಲ್ಲಿ 4 ಇಯರ್ಸು, HR-ಅಲ್ಲಿ 3 ಇಯರ್ಸು, ಇಂಪ್ಲಿಮೆಂಟೇಷನ್ ಅಪ್ಗ್ರೇಡಲ್ಲಿ 3 ಇಯರ್ಸು, ಆಮೇಲೆ ಸಾಫ್ಟ್ವೇರ್ ಇಂಜಿನಿಯರಿಂಗು UKG ರೆಡಿಯಲ್ಲಿ 3 ಇಯರ್ಸು ಅಂತ ಹೇಳಿದ್ರೆ ಯಾವುದಾದ್ರೂ ಒಂದರಲ್ಲಿ ನೀವು ಎಕ್ಸ್ಪೀರಿಯೆನ್ಸ್ ಇದ್ದರೆ ಪ್ಲೀಸ್ ಅಪ್ಲೈ ಮಾಡಿ. ಸೊ ವರ್ಕ್ ಲೊಕೇಶನ್ ಬಂದ್ಬಿಟ್ಟು ರಿಮೋಟ್ ವರ್ಕ್ ಅಂತಲೇ ಹೇಳ್ತಾರೆ ಇವರು. ಪ್ಲೀಸ್ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡೋದನ್ನ ಮರಿಬೇಡಿ. ಅಪ್ಲೈ ನಾವು ಅಂತ ಕೊಟ್ಟಾಗ ಆ್ಯಡ್ ಯುವರ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಬರುತ್ತೆ. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಸಿಟಿ, ಸ್ಟೇಟ್, ಫೋನ್ ನಂಬರ್ ಆಪ್ಷನಲ್ ಅಂತಲೇ ಹೇಳ್ತಾ ಇದ್ದಾರೆ ಅವರು. ನಿಮಗೆ ಬೇಡ ಅಂದರೆ ಕಳಿಸ್ಬೇಡಿ. ಸೊ ಕಂಟಿನ್ಯೂ ಅಂತ ಕೊಟ್ಟಾಗ ನಿಮಗೆ ಅಪ್ಲೋಡ್ CV ಅಂತ ಬರ್ತಾ ಇದೆ. ಇನ್ನೊಂದು ಕಡೆ ಅಪ್ಲೈ ವಿತೌಟ್ CV ಅಂತ ಹೇಳ್ತಾರೆ. ಈ ಜಾಬ್ಗೆ CV ಇಲ್ಲ ಅಂದರೂ ಪರವಾಗಿಲ್ಲ ಅಂತಲೇ ಆಪ್ಷನಲ್ ಅಂತಲೇ ಹೇಳ್ತಾರೆ. ಸೊ ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡಿ. ನಿಮಗೆ ಮೇಲ್ ಬರುತ್ತೆ ಆಫೀಸಿಂದ, ಅವ್ರ ಹತ್ರ ಮಾತಾಡಿ ಕ್ಲಿಯರಾಗಿ ಏನು ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡಿಕೊಡಿ. ಸೊ ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡಿ. ಹೊಸಬರಾಗಿದ್ದರೆ ನನ್ನ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಸೆಕೆಂಡ್ ಒನ್ ಬಂದ್ಬಿಟ್ಟು ಇವಾಗ ನಾನು ಫ್ರೀಲಾನ್ಸ್ ರಿಕ್ರೂಟರ್ ಅಂತ ಹೇಳಿದ್ರೆ ನೇಮಕಾತಿ ಅಂತ ಅರ್ಥ. ಸೊ ಸ್ಟ್ರೇಸ್ ಕನ್ಸಲ್ಟಿಂಗಿಂದ ಕಳಿಸಿದರೆ ಇದು ರಿಮೋಟ್ ವರ್ಕು. ಇವರು $9,885.65 ಇಂದ $42,658 a ಮಂತ್ ಕೊಡ್ತೀನಿ ಅಂತ ಹೇಳಿದ್ದಾರೆ. 1 ತಿಂಗಳಿಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಸ್ಕಿಲ್ಸ್ ಬಂದ್ಬಿಟ್ಟು ಇವರು ಟ್ಯಾಲೆಂಟ್ ಅಕ್ವಿಷನ್ಸ್ ಹಂಗಂತ ಹೇಳಿದ್ರೆ ನಿಮಗೆ ಟ್ಯಾಲೆಂಟ್ ಆಗಿರಬೇಕು ಕೆಲಸ ಮಾಡೋದಕ್ಕೆ, ಇಂಟ್ರೆಸ್ಟು ತುಂಬ ಇರಬೇಕು ಈ ಥರ ಕೆಲಸ ಮಾಡೋದಕ್ಕೆ, ಅಂಥವರು ಅಪ್ಲೈ ಮಾಡಿ ಅಂತ ಹೇಳ್ತಾರೆ. ಸೊ ಇವರು ಬ್ಯಾಚುಲರ್ಸ್ ಡಿಗ್ರಿ ಕೇಳ್ತಾ ಇದ್ದಾರೆ. ಸೊ ಬ್ಯಾಚುಲರ್ಸ್ ಡಿಗ್ರಿ ಆಗಿದ್ದರೆ ಅಪ್ಲೈ ಮಾಡಿ. ಲ್ಯಾಂಗ್ವೇಜಸ್ ಬಂದುಬಿಟ್ಟು ಇಂಗ್ಲೀಷ್. ಪೇ ಬಂದುಬಿಟ್ಟು ಅಮೌಂಟ್ ಪೇ ಮಾಡೋದು 42,000. ಡೇ ಶಿಫ್ಟ್ ಮಂಡೇ ಟು ಫ್ರೈಡೇ ಅಂತ ಹೇಳ್ತಾರೆ. ರಿಮೋಟ್ ವರ್ಕ್ ಫ್ರಮ್ ಹೋಮ್ ಅಂತಲೇ ಅವರು ಹೇಳ್ತಾ ಇದ್ದಾರೆ. ಸೊ ವರ್ಕ್ ಫ್ರಮ್ ಹೋಮೇ ಕೊಡ್ತಾ ಇದ್ದಾರೆ. We are looking for freelancing recruiter who are dedicated to give minimum 2 hours. ಅಂದರೆ ಡೈಲಿ 2 ಗಂಟೆ ಕೆಲಸ ಮಾಡಿದ್ರೆ ಸಾಕು ಅಂತಲೇ ಹೇಳ್ತಾ ಇದ್ದಾರೆ. ಟು ವರ್ಕ್ ಡೈಲಿ ಆ್ಯಂಡ್ ಹ್ಯಾವಿಂಗ್ ಗುಡ್ ವೈಫೈ ಆಕ್ಸಸ್ ಟು ವರ್ಕ್ ರಿಮೋಟ್ಲಿ. ಅಂದರೆ ನಿಮ್ಮ ಹತ್ರ ವೈಫೈ ತುಂಬ ಚೆನ್ನಾಗಿರಬೇಕು ರಿಮೋಟ್ ವರ್ಕ್ ಮಾಡೋದಕ್ಕೋಸ್ಕರ ಅಂತ ಹೇಳ್ತಾರೆ. ಫ್ರೆಶರ್ಸು ಆದರೂ ಪರವಾಗಿಲ್ಲ, ವುಮೆನ್ಸ್ ಓನ್ಲಿ, ಎಕ್ಸ್ಪೀರಿಯೆನ್ಸ್ ಆದರೂ ಪರವಾಗಿಲ್ಲ ಅಂತ ಹೇಳ್ತಾರೆ. ಅಂದರೆ ಹೆಣ್ಣು ಮಕ್ಕಳು ಮಾತ್ರ ಇದಕ್ಕೆ. ವುಮೆನ್ಸ್ ಅಂದರೆ ಮನೇಲಿ ಹೌಸ್ ವೈಫ್ಸ್ ಆಗಿರ್ಬೋದು, ಆಮೇಲೆ ಕೇರಿಯರ್ ಗ್ಯಾಪ್ ಬಿಟ್ಟಿರುತ್ತಲ್ಲ, ಕೆಲಸ ಮಾಡೋಕ್ಕಾಗ್ದಂಗೆ ಬಿಟ್ಬಿಟ್ಟಿರ್ತಾರೆ ಅಂಥವ್ರು, ಇವರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾರೆ. ಆರ್ ವಿಲ್ಲಿಂಗ್ ಟು ವರ್ಕ್ ಫ್ರಮ್ ಹೋಮ್ ಆ್ಯಂಡ್ ಈಗರ್ ಟು ಲರ್ನ್ ರಿಕ್ರೂಟ್ಮೆಂಟ್ ಪ್ರಾಸೆಸ್ ಕ್ಯಾನ್ ಜಾಯ್ನ್ ಅಸ್. ನೇಮಕಾತಿ ಪ್ರಾಸೆಸ್ನ ಜಾಯಿನ್ ಮಾಡ್ಬೋದು. ಇವರು ರೆಸ್ಯೂಮ್ ಸಹ ಕಳಿಸಿದ್ದಾರೆ hrsostrace@gmail.com. ಆಮೇಲೆ ಫೋನ್ ನಂಬರ್ ಕಳಿಸಿದ್ದಾರೆ ಆರ್ ಅಟ್ 9663152176ಗೆ ಕಳಿಸಿ ಅಂತ ಹೇಳ್ತಾರೆ. ರಿಗಾರ್ಡಿಂಗ್ ಮೀನಾಕ್ಷಿ ಸೋಸ್ಟ್ರೇಸ್ ಕನ್ಸಲ್ಟಿಂಗ್, ಆಮೇಲೆ ಫುಲ್ ಟೈಮು, ಪಾರ್ಟ್ ಟೈಮು, 2 ಎಕ್ಸ್ಪೀರಿಯನ್ಸ್ ಅವರ್ಸ್ ಬಂದ್ಬಿಟ್ಟು 2 hours ಪರ್ ವೀಕ್. ಅಂದರೆ 2 ಅವರು ಒಂದು ದಿವಸಕ್ಕೆ ಸಾಕು ಅಂತಲೇ ಹೇಳಿದ್ದಾರೆ.
ಆಮೇಲೆ ಟೋಟಲ್ ಇಂಗ್ಲಿಷ್ ಪ್ರಿಫರ್ಡ್ ಅಂತಾನೆ ಹೇಳ್ತಾರೆ. ವರ್ಕ್ ಲೊಕೇಶನ್ ಬಂದ್ಬಿಟ್ಟು ರಿಮೋಟ್ ವರ್ಕ್ ಅಂತಾನೂ ಹೇಳ್ತಾರೆ ಅವರು. ಸೊ ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ, ವುಮನ್ಸ್, ಬ್ರೇಕ್ ಆಗಿರೋರು, ಕೆಲಸ ಮಾಡ್ದಂಗೆ ಹಾಗೆ ಮನೇಲಿ ನಿಂತೋಗಿರೋರು, ಅವರೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ತೊಗೊತೀನಿ ಅಂತ ಹೇಳ್ತಾರೆ. ಸೊ ಪ್ಲೀಸ್ ಅಪ್ಲೈ ಮಾಡೋದನ್ನ ಮರಿಬೇಡಿ. ಸೊ ಅಪ್ಲೈ ನೌ ಅಂತ ಕೊಟ್ಟಾಗ ನಿಮಗೆ ಆ್ಯಡ್ ಯೋರ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂತಲೇ ಬರುತ್ತೆ. ಸೊ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಸಿಟಿ, ಸ್ಟೇಟ್ ಮತ್ತು ಫೋನ್ ನಂಬರ್ ಆಪ್ಷನಲ್ ಅಂತಲೇ ಹೇಳಿದ್ದೀನಿ. ಪ್ರತಿ ಸತಿನೂ ನಿಮಗೆ ಆಪ್ಷನಲ್ ಆಗೇ ಇರುತ್ತೆ. ಸೊ ಕಂಟಿನ್ಯೂ ಅಂತ ಕೊಟ್ಟಾಗ ನಿಮಗೆ ಇದು ಸಿ ವಿ ಅಪ್ಲೋಡ್ ಮಾಡೋದು ಬೇಕಾಗಿಲ್ಲ ಅಂತಲೇ ಹೇಳ್ತಾರೆ, ಆಪ್ಷನಲ್ ಅಂತಲೇ ಹೇಳ್ತಾರೆ. ಸೊ ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡೋದನ್ನ ಮರಿಬೇಡಿ. ಸೊ ಹೊಸೊಬ್ಬರು ನೋಡ್ತಾ ಇರೋರೆಲ್ಲ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಪ್ಲೀಸ್ ಅದನ್ನು ಚೆಕ್ ಮಾಡಿ ಅಪ್ಲೈ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.